ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತೊಂದು ಸುಂದರವಾದಂಥ ಪ್ಲೇಸಿಗೆ ಬಂದಿದ್ದೀನಿ. ಯಾವುದು ಏನು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನೋಡಿ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇವತ್ತು ದಿಸಾನು ಆಲಿವ್ ಆಯಿಲ್ನ ಬಳಸಿಬಿಟ್ಟು ಖುಷಿ ಒಂದು ರೆಸಿಪಿ ಮಾಡ್ತಾ ಇದ್ದಾಳೆ. ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗಲೇ ಆಲೂಗಡ್ಡೆನೆಲ್ಲ ಬೇಯಿಸ್ಕೊಂಡಿದ್ದಾಗಿದೆ, ಕಟ್ ಮಾಡ್ಕೊಂಡ್ಬಿಟ್ಟು ಮುಂದೆ ಏನೇನೆಲ್ಲ ಮಾಡ್ತಾಳೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಅರಿಶಿ ಅಂತೂ ತಿನ್ನೋದಕ್ಕೆ ಕಾಯ್ಕೊಂಡು ಆಲೂಗಡ್ಡೆ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ಈಗ ಸಿಪ್ಪೆ ತೆಕ್ಕೊಂಡಿರುವಂಥ ಆಲೂಗಡ್ಡೆನೆಲ್ಲ ಈ ರೀತಿ ನೀರು ಪಾತ್ರೆಯಲ್ಲಿ ಹಾಕಿಟ್ಕೊಂಡಾಗಿದೆ, ಯಾಕೆಂದರೆ ಅದು ಕಪ್ಪಾಗಿಬಿಡತ್ತೆ ಆಮೇಲೆ. ಅದಕ್ಕೋಸ್ಕರ ಅದನ್ನು ಕಟ್ ಮಾಡ್ಕೊಳ್ಳೋಣ. ತುಂಬ ದೊಡ್ಡದಾಗಿ ಇಡ್ತಾ ಇಲ್ಲ, ತುಂಬ ಚಿಕ್ಕದಾಗಿ ಮಾಡ್ತಾ ಇಲ್ಲ, ಮೀಡಿಯಮ್ ಸೈಜಾಗಿ ಕಟ್. ಇದಷ್ಟು ಇಲ್ಲಿ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ. ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು ಇವಾಗ ಬೇಯಿಸೋದಕ್ಕಿಡೋದಕ್ಕೆ. ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಲೈಟ್ ಇನ್ ಟೇಸ್ಟ್ ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ಯೂಸ್. ತುಂಬ ಏನು ಹೇಳ್ತಾರೆ, ಕೆಲವೊಂದ್ಸತಿ ಆಯಿಲಲ್ಲಿ ಯೂಸ್ ಮಾಡಿದಾಗ ಆ ಕುಕ್ಕಿಂಗ್ ಟೇಸ್ಟೇ ಹಾಳಾಗ್ಬಿಡುತ್ತೆ, ಅಂದರೆ ಅದ್ರ ನಿಜ ಟೇಸ್ಟ್ ಬರಲ್ಲ. ನಾನಿಲ್ಲಿ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನಾನು 6 to 8 ಪೊಟ್ಯಾಟೋಸ್ ತೊಗೊಂಡಿರೋದ್ರಿಂದ ಇಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಲೈಟ್ ಫ್ಲೇವರ್ ಮತ್ತು ಅರೋಮಾ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆಲಿವ್ ಆಯಿಲ್ ಯೂಸ್ ಮಾಡೋದ್ರಿಂದ. ನೀವು ಯಾವುದೇ ಅಡುಗೆ ಮಾಡಿದ್ರೂ ಕೂಡ ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ. ಆ್ಯಂಡ್ ಒರಿಜಿನಲ್ ಟೇಸ್ಟ್ ಏನಿರುತ್ತೆ ಫುಡ್ ಇದು, ಅದನ್ನೂ ಕೂಡ ಚೇಂಜ್ ಮಾಡಲ್ಲ ಇದು. ಯೂಶ್ವಲಿ ಕೆಲವೊಂದು ಎಣ್ಣೆಗಳು ಏನಾಗುತ್ತೆ ಅಂದರೆ ನೀವು ಅದನ್ನು ಯೂಸ್ ಮಾಡಿದಾಗ ಟೇಸ್ಟೇ ಬೇರೆ ಥರ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದರಲ್ಲಿ ಏನೂ ಆ ಥರ ಇಲ್ಲ. ಆ್ಯಂಡ್ 0 ಕೊಲೆಸ್ಟ್ರಾಲ್. ಮತ್ತು ಇದನ್ನು ಈವನ್ ಹೋಮ್ ಮೇಡ್ ಮೇಯೋನೀಸ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು, ಬಿಕಾಸ್ ಇದಕ್ಕೆ ಹೈ ಸ್ಮೋಕಿಂಗ್ ಪಾಯಿಂಟ್ ಇರೋದ್ರಿಂದ ಮೇಯೋನೀಸ್ ಕೂಡ ಮನೇಲೇ ಮಾಡ್ಕೋಬೋದು. ಮಾಡ್ಕೊಳ್ಳೋಣ. ಒಂದು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಆ್ಯಂಡ್ ಇದು ಇವನ್ ಬ್ಯಾಡ್ ಕೊಲೆಸ್ಟ್ರಾಲ್ ಲೋವರಿಂಗಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇಟ್ಸ್ ಅ ವೆರಿ ಗುಡ್ ಆಯಿಲ್. ನೀವು ಕೂಡ ಟ್ರೈ ಮಾಡ್ಬೋದು. ಯಾವ್ದಾದ್ರು ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಅದು ಯಾವ ಥರ ಬೆನಿಫಿಟ್ಸ್ ಇದೆ ಅಂತ ನೋಡ್ಕೋಬೇಕು. ಸೊ ನಾವು ಕೂಡ ಅದನ್ನು ನೋಡ್ಕೊಂಡೇ ತೊಗೊಳ್ಳೋದು. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ, ಸೊ ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಮಸ್ಟರ್ಡ್ ಸೀಡ್ಸನ್ನ ಆ್ಯಡ್ ಮಾಡಿದ್ದೀನಿ. ಅದು ಸಿಸಿಲ್ ಔಟ್ ಆಗೋ ತನಕ ಮಸ್ಟರ್ಡ್ ಸೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಚಟಪಟ ಅಂತ ಸೌಂಡ್ ಬರೋ ತನಕ ಹಾಗೆ ಇಡೋಣ. ಹಾಗೆ ಇವಾಗ ನಾನು ಬ್ಲ್ಯಾಕ್ ಪೆಪ್ಪರ್ ಮತ್ತು ಜೀರಿಗೆನ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಟರ್ಮರಿಕ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಅರಿಶಿನ ಪುಡಿ, ಹಾಗೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದಾಳೆ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂದಮೇಲೆ ಅದಾದ ನಂತರ ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಬೇಯಿಸಿಟ್ಕೊಂಡಂಥ ಆಲೂಗಡ್ಡೆ ಇದೆಯಲ್ಲ ಅದನ್ನ ಹಾಕ್ಕೊಳ್ಳೋಣ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಕುಟ್ಟಾಣಿಯಲ್ಲಿ ಜೀರಿಗೆಯನ್ನು ಕುಟ್ಕೊಳ್ಳುವಾಗ ಅದ್ರ ಜೊತೆಗೆ ಕಾಳುಮೆಣಸನ್ನು ಕೂಡ ಕುಟ್ಕೊಂಡು ಹಾಕಿರೋದ್ರಿಂದ ಖಾರನ ಬೇಕಾದರೆ ನೋಡಿಕೊಂಡು ಮತ್ತೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೋಬೋದು. 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದಾಗಿದೆ. ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕ್ಕೋಬೇಕಿದ್ದಕ್ಕೆ. ಕೊನೆಯಲ್ಲಿ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಟೇಸ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ರೆಡಿ ಆಯ್ತು. ಇದು ಚಪಾತಿ ಜೊತೆನೂ ಹಾಕೋ ತಿನ್ಬೋದು, ಇಲ್ಲ ಮೊಸರನ್ನ ಎಲ್ಲ ತಿನ್ನುವಾಗ ಸೈಡಲ್ಲಿ ಇಟ್ಕೊಂಡು ಕೂಡ ತಿನ್ಬೋದು, ಚೆನ್ನಾಗಾಗುತ್ತೆ. ರೆಡಿಯಾಗಿದೆ ನೋಡಿ. ಇದು ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ, ಹಾಗೇನೂ ತಿನ್ಬೋದು. ಇದನ್ನ ಸಖತ್ತಾಗಿ ಬಂದಿದೆ ಟೇಸ್ಟು.
ಟೇಸ್ಟ್ ಹೆಂಗಿದ್ದೋಳು ಅಕ್ಕ ಹೆಂಗೆ ಮಾಡಿದ್ದೋಳು ಹೇಳು. ಒಳ್ಳೆ ರಿವ್ಯೂ ಹೇಳು ಟೇಸ್ಟ್ ಚಲೋ ಆಯ್ದೆ ಇಲ್ಲಿ ಹೇಳಿ. ರಸಿ ಚಲೋ ಇದೆ, ರುಚಿ ಇದಲ್ಲ. ಚಪಾತಿ ಕ್ರಿಟಿಕ್ ಮಾಡ್ತಾರೆ ಈಗ ಆ ರುಚಿ ಟೇಸ್ಟ್ ಇರುತ್ತೆ. ಈಗ ಅದನ್ನ ಬೇಕಾದ್ರೆ ಈಗ ಇನ್ನೊಂಥರ ಮಾಡ್ಲಕ್ಕು, ಕಡ್ಲೆ ಹಿಟ್ಟಲ್ಲಿ ಕರಿಲಕ್ಕು ಅದನ್ನ. ಹೆಂಗೈತೆ ಬಜೆ ತರ ಟೇಸ್ಟ್ ಟ್ರೈ ಮಾಡ್ತಿದ್ದಾರೆ ನೋಡು. ಅದ್ರ ಟೇಸ್ಟ್ ಅಂದ್ರೆ ಆಲೂಗಡ್ಡೆದ ಬತ್ತಿದ್ದಾಳೆ, ಅದಕ್ಕೆ ಆಯಿಲು ಚಲೋ ಬತ್ತಿಲ್ಲ, ಬಿಸಿ ಬಿಸಿದ್ದು ಒಳ್ಳೆ ಟೇಸ್ಟ್ ಕೊಡ್ತು. ಮತ್ತು ಆಲಿವ್ ಆಯಿಲ್ದು ಅರೋಮಾ ಚಲೋ ಇತ್ತು, ಚೆನ್ನಾಗಿತ್ತು, ಸಖತ್ ಬಂದು ಟೇಸ್ಟ್. ಆಲಿವ್ ಆಯಿಲ್ ಹಾಕಿ ಮಾಡ್ಲಿಕ್ಕೆ ಒಳ್ಳೆ. ಹೌದು, ನಂಗೂ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಅನಿಸ್ತು ಆಲಿವ್ ಆಯಿಲ್ ಯೂಸ್ ಮಾಡ್ತಿದ್ದು. ಇಲ್ಲ ಆವಾಗೊಂದ್ಸಲ ಇದಕ್ಕೆಲ್ಲ ಹಾಕಿ ಸಲಾಡಿಗೆ ಮಾಡಕ್ಕೆ, ಸೊಪ್ಪಿಗೆ ಅದಕ್ಕೆಲ್ಲ ಹಾಕಿ ಸಲಾಡ್ ಮಾಡೋಕ್ಕೆ. ಓಕೆ, ನಾ ಇದು ಆ್ಯಕ್ಚುಲಿ ಚಲೋ ಆಯಿತು ಯೂಸ್ ಮಾಡೋಕೆ, ಇಟ್ಸ್ ಹೆಲ್ದಿ ಆಲ್ಸೋ, ಸೊ ಆರಾಮಾಗಿ ಯೂಸ್ ಮಾಡ್ಲಿಕ್ಕೆ. ಇವಾಗ ಗ್ಯಾಸ್ ಮೇಲೆ ಒಂದು ನಾನ್ ಸ್ಟಿಕ್ ತವ ಇಟ್ಕೊಂಡಿದ್ದಾಗಿದೆ. ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ತುಪ್ಪ ಹಾಕ್ಕೊಂಬಿಟ್ಟು ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ. 4 ಬ್ರೆಡ್ ಇಟ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಮೇಲ್ಗಡೆ ಕೂಡ ತುಪ್ಪ ಹಾಕ್ಕೊಂಡಿದ್ದಾಯಿತು, ಕೆಳಗಡೆ ಬೆಂದಿದ್ದೆ, ಮೇಲ್ಗಡೆ ಕೂಡ ತಿರುವು ಹಾಕ್ಕೊಂಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋಣ. ಅದ್ರ ಒಳಗಡೆ ಇದನ್ನ ಹಾಕ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ನಬೇಕು, ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ಇಲ್ಲ ಕಡಲೆ ಹಿಟ್ಟಲ್ಲಿ ಕರ್ಕೊಂಡ್ರೂ ಚೆನ್ನಾಗಿರುತ್ತೆ. ಹಾಗೆ ವಡಾ ಪಾವ್ ಮಾಡೋದಿದ್ರೆ ಆ ಥರ ಕೂಡ ಮಾಡ್ಕೋಬೋದು, ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಿಜವಾಗ್ಲೂ ನೀವು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ 4 ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೊಂಡಿರೋದ್ರಿಂದ 2ಕ್ಕೆ ಹಚ್ಕೊಳ್ಳೋಣ. ಆಮೇಲೆ ಇನ್ನೆರಡನ್ನು ಒಂದರ ಮೇಲೆ ಒಂದನ್ನು ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಿಟ್ಟು ತಿನ್ನೋಣ. ಕೃತಿಕ್ ಕೊಡು, ಟೇಸ್ಟ್ ನೋಡಿ. ಈಗ ಇಂಪ್ರೂವೈಸ್ ಮಾಡ್ತಿದ್ದ ಸೂಪರ್ ಆಗಿದೆ, ಎಲ್ಲರೂ ಟ್ರೈ ಮಾಡ್ಲಕ್ಕಲ್ದ. ಹೌದು, ಎಲ್ಲರೂ ಮಾಡಿದೆ. ಹಾಗೆ ಇವಾಗ ನಾವು ಒನ್ ಡೇ ಟ್ರಿಪ್ಪಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಬೆಳಗ್ಗೆ ಹೊರಟಿದ್ದೀವಿ. ತುಂಬ ಸೆಕೆ ಕೂಡ ಆಗ್ತಾ ಇದೆ. ಇಲ್ಲೇ ತುಂಬ ಸೆಕೆ, ಅಲ್ಲಿನೇ ಸೆಕೆನೋ ಅಂತ ಅಂದ್ಕೊಳ್ತಿದ್ದೀವಿ. ಇವಾಗ ಗ್ಯಾಸ್ ಸಿಕ್ಕೋದು ತುಂಬ ಪ್ರಾಬ್ಲಮ್ ಅಂತೇಳಿ ನೋಡಿ, ಪಾಪ ಆಟೋದವರೆಲ್ಲ ಸಾಲಲ್ಲಿ ನಿಲ್ಲಿಸಿಟ್ಟಿದ್ದಾರೆ. ಹಾಗೆ ಇವಾಗ ನಾವಿಲ್ಲಿ ಅಘನಾಶಿನಿ ನದಿ ಹತ್ತಿರ ಬಂದ್ವಿ. ಇವಾಗ ನಾವು ಗೋಕರ್ಣಕ್ಕೆ ಬಂದ್ವಿ. ಇಲ್ಲಿ ನೋಡ್ಬೋದು ನೀವು, ಸಾಣೆಕಟ್ಟೆ ಉಪ್ಪನ್ನ ರೆಡಿ ಮಾಡ್ತಾ ಇದ್ದಾರೆ. ಅಯೋಡಿನ್ ಯುಕ್ತವಾದಂಥ ಉಪ್ಪು ಆನ್ಲೈನಲ್ಲೆಲ್ಲ ಸಿಗುತ್ತೆ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಯಾರಾದರೂ ಗೋಕರ್ಣ ಕಡೆ ಬಂದರೆ ಖಂಡಿತ ಇದನ್ನ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ಉಪ್ಪನ್ನು ಹೇಗೆ ತಯಾರು ಮಾಡ್ಬೋದು ಅನ್ನೋದು ಕೂಡ ತಿಳ್ಕೊಬೋದು. ಇವಾಗ ನಾವು ಬೆಳಗ್ಗೆ 10:30ಗೆ ಗೋಕರ್ಣಕ್ಕೆ ಬಂದುಬಿಟ್ಟಿದ್ವಿ. ಮಹಾಬಲೇಶ್ವರನ ದರ್ಶನ ಮಾಡೋಣ ಅಂತೇಳಿ. ಮೊದಲು ಗಣೇಶನ ದೇವಸ್ಥಾನ ಸಿಗುತ್ತೆ, ನಾವು ಮೊದಲು ಗಣೇಶನ ದರ್ಶನ ಮಾಡಿ ಹಾಗೆ ಮಹಾಬಲೇಶ್ವರನ ದರ್ಶನಕ್ಕೆ ಅಂತ ಹೋದ್ವಿ. ನಮಗೆ ದೇವರ ದರ್ಶನ ಆರಾಮಾಗಾಯಿತು. ನಾವು ಹೋದಾಗ ಅಷ್ಟೇನು ರಶ್ ಎಲ್ಲ ಇರಲಿಲ್ಲ. ನಾವು ಒಳಗಡೆ ಹೋಗ್ತಿದ್ದಂಗೆ ಕ್ಯೂ ಸ್ಟಾರ್ಟ್ ಆಯಿತು, ದೊಡ್ಡ ಲೈನ್ ಆಗ್ತಾ ಹೋಯಿತು. ನಮಗೆ ಆರಾಮಾಗಿ ಆತ್ಮಲಿಂಗ ಎಲ್ಲ ಮುಟ್ಟಿ ನಮಸ್ಕಾರ ಮಾಡಿ ಎಲ್ಲ ದರ್ಶನ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅಲ್ಲೆಲ್ಲ ವಿಡಿಯೋ ಮಾಡೋ ಹಂಗಿರಲಿಲ್ಲ, ಅದಕ್ಕೆ ವಿಡಿಯೋ ಮಾಡಿಲ್ಲ. ದೇವರ ದರ್ಶನ ಮಾಡಿಕೊಂಡು ಆಚೆ ಬಂದು ನಂತರ ಕೆಲವೊಂದಿಷ್ಟು ಎಲ್ಲ ಸ್ಟೋನ್ಸು ಅದು ಇದು ಎಲ್ಲ ಪರ್ಚೇಸ್ ಮಾಡಿದ್ವಿ. ಈಗ ನಾವು ಗೋಕರ್ಣದ ಅಶೋಕೆಗೆ ಬಂದ್ವಿ. ಮೊದಲು ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲೇ ಬೀಚ್ಗೆ ಸ್ವಲ್ಪ ಓಡಾಡಿಕೊಂಡು ಮಾರ್ಕೆಟೆಲ್ಲ ತಿರ್ಕೊಂಡು ಇವಾಗ ಅಶೋಕೆಗೆ ಬಂದ್ವಿ. ಅಶೋಕಿಗೆ 2ನೇ ಸಲ ಬರ್ತಿದ್ದೆ ಆಮೇಲೆ. ಇಲ್ಲಿ ದನದ ರಶ್ ಚಲೋ ಇದ್ದೆ ಕೊಟ್ಟಿಗೆಲ್ಲ. ಇಲ್ಲಿ ಒಳ್ಳೆ ತಂಪಿದ್ದು, ಆದರೆ ಅಲ್ದ ರಶ್ ತಂಪಿದ್ದು ಇಲ್ಲಿ. ನಾವಿವಾಗ ಮಧ್ಯಾಹ್ನದ ಊಟನ ಅಶೋಕಿಯಲ್ಲಿ ಮಾಡ್ತಾಯಿದ್ವಿ. ಗೋಕರ್ಣದಲ್ಲಿ ದೇವಸ್ಥಾನದಲ್ಲೂ ಕೂಡ ಊಟ ಇದೆ, ಬೇಗನೆ ಸ್ಟಾರ್ಟ್ ಆಗಿಬಿಡತ್ತೆ. 11:30-12 ಗಂಟೆಯಿಂದನೇ ಅಲ್ಲೂ ಕೂಡ ಊಟ. ಇವಾಗ ಗ್ಯಾಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಡುಗೆ ಎಲ್ಲ ಮಾಡೋದು ತುಂಬ ಕಷ್ಟ, ಜಾಸ್ತಿ ಜನ ಎಲ್ಲ ಬಂದರೆ. ಅದಕ್ಕೋಸ್ಕರ ಇಲ್ಲಿ ಮಠದಲ್ಲಿ ನೋಡಿ ಈ ರೀತಿ ಬಾಯ್ಲರ್ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಎಷ್ಟು ಜನರಿಗೆ ಬೇಕಾದರೂ ಅಡುಗೆ ಮಾಡ್ಬೋದಂತೆ ಇದರಲ್ಲಿ. ಹೌದು, ಗ್ಯಾಸ್ ಎಲ್ಲಾಗಿದ್ರು ಎಷ್ಟು ಜನರಿಗೆ ಬೇಕಾದ್ರೂ ಅಡುಗೆ ಮಾಡೋದು. ರಾಶಿ ಕಟ್ಟಿಗೆ ಬೇಕಾಯ್ತು ಬಾಯ್ಲರ್.
ಬಾಯ್ಲರಿಗೆ ಇಲ್ಲಿ ಬೆಂಕಿಯನ್ನು ಉರಿಸೋದಂತೆ, ಅಲ್ಲಿ ಅಡುಗೆ ಮಾಡೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕರೆಂಟ್ ಬೇಕಾಗತ್ತೆ ಅಂತ ಹೇಳ್ತಾಯಿದ್ರು ಅದನ್ನ ಹಚ್ಚೋ ಟೈಮಲ್ಲಿ. ಗ್ಯಾಸಿನ ಅಭಾವ ಆಗ್ತಿದ್ದಂಗೆ ನೋಡಿ ಎಲ್ಲ ಕಡೆ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಹಿಡಿದ್ಬಿಟ್ಟಿದ್ದಾರೆ ಅಷ್ಟು ಬೇಗ. ಇದು ನೋಡಿದ್ರೆ ಮುರುಳು ಮರ, ಕೋಕಮ್ ಜ್ಯೂಸ್ ಮಾಡೋದು. ಕುಟೀರದಲ್ಲಿ ಏನಿದೆ? ಕುಟೀರದ ತುಂಬ ಕುಂಬಳಕಾಯಿ ತುಂಬಿದೆ, ಸಿಹಿ ಗುಂಬಳ. ಪಿತಾಮಹ ಕುಟೀರದಲ್ಲಿ ಸಿಹಿ ಗುಂಬಳ. ಈಗ ಮೇಲೆ ಮಠದ ಕಡೆಗೆ ಹೊರಟಿದ್ದೀವಿ. ಈಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಮೇಲೆ ಹೋಗಲ್ಲ, ಇನ್ನೂ ಮೆಟ್ಲತ್ತದಿಲ್ಲ, ಅಲ್ಲಿವರೆಗೆ ಹತ್ತಿರ. ದ್ವೈಪಾಯನ ಕುಟೀರ. ಇದೆಲ್ಲ ಮಕ್ಕಳು ಶಾಲೆ ಮಕ್ಕಳದ್ದು ಕುಟೀರ. ಹಾಂ, ಇಲ್ಲಿ ಪಾಠ ಮಾಡ್ಬೇಕು. ಓಕೆ, ಇಲ್ಲಿ ಸ್ಕೂಲ್ ಮಕ್ಕಳಿಗೆಲ್ಲ ರೂಮ್ಗಳೆಲ್ಲ ಇದೆ. ರಾಶಿ ಬಿಲ್ಡಿಂಗ್ಗಳಿದ್ದಿಲ್ಲಿ. ಅಲ್ಲಲ್ಲ ಎಂಥದ್ದು ಪಾಠಶಾಲೆನಾ? ಓ, ಅಲ್ಲೇಯಾ? ತುಂಬಾ ಬಿಸಿಲು ಮಾತ್ರ ಇವಾಗ. ಮಠದ ಕಡೆಗೆ ಹೊರಟಿದ್ದೀವಿ, ನೋಡೋಣ ಅಂತೇಳಿ. ಇಲ್ಲಿ ಸಮುದ್ರ ಹತ್ತಿರ ಇರೋದ್ರಿಂದ ಇನ್ನೂ ಜಾಸ್ತಿ ಬಿಸಿಲು. ಇಲ್ಲಿ ಅಮ್ಮನ ಮನೆಗಿಂತನೂ ಜಾಸ್ತಿ ಬಿಸಿಲು. ಒಂದೊಳ್ಳೆ ಜಾಗ. ಬನ್ನಿ ಮುಂದೆ ಹೋಗಿ ಕೂತ್ಕೊಳ್ಳಕ್ಕಿ. ಬನ್ನಿ, ಅಲ್ಲಿ ಕಡೆ ಕೂತ್ಕೊಳ್ಳಕ್ಕಿ. ತಿರುಗಿ ಬರಕ್ಕರೆ ನೇರ್ಲೆ ಮರ ಆಗ್ಯಾರ. ಲಾಸ್ಟ್ ಟೈಮ್ ನಂಗೆ ಬಂದಾಗ ಇಲ್ಲಿ ಕಟ್ಟಾಗಿತ್ತಿಲ್ಲ. ಇದೆಲ್ಲ ವೆಹಿಕಲ್ ಇಡೋದಕ್ಕೆ ಅನ್ಸುತ್ತೆ. ಇಲ್ಲಿ ಬೈಕ್ಗಳಿಟ್ಟಿದ್ದಾರೆ, ಆ ಕಡೆ ಎಲ್ಲ ಕಾರ್ ಇಟ್ಟಿದ್ದಾರೆ. ಹೌದು, ಮಸ್ತಿದ್ದು ಮಾತ್ರ. ಇದು ರಾಶಿ ಚಂದಿದ್ದು. ಏನು ಚಂದ ಕಾಣಿಸ್ತದೆ ನೋಡು. ಅಲ್ಲಿ ಒಳಗೊಂದು ದನ ಇತ್ತು. ನೀನೇ ಫೋನ್ ಹಾಳು ಮಾಡ್ಕೊಂಡು ಹೊಸದು ಕೊಡಿಸ್ಲಿಲ್ಲ, ಅವನಿಗೆ ಮಾಡ್ತಾ ಇದ್ದೆ ನೀನು. ನಿಂಗೆ ಹೊಸ ಫೋನ್ ಎಲ್ಲ ಕೊಡಿಸ್ತೀವಿ. ಇಲ್ಲಿ ಎಷ್ಟು ಗಲಾಟೆ ಮಾಡ್ರು. ಇಲ್ಲ ಹಸುವಿನ ಎಲ್ಲ ಉತ್ಪನ್ನಗಳು ಸಿಗೋ ಜಾಗ ಅಂತ ಇಲ್ಲಿ. ನೋಡಿ ಏನು ಚೆನ್ನಾಗಿದೆ. ಅಶೋಕ್ ರಾಘವೇಶ್ವರ ಭಾರತಿಯವರ ಮಠ. ಲಾಸ್ಟ್ ಟೈಮ್ ಬಂದಾಗ ನಾನಿಲ್ಲಿ ತುಂಬ ಚಂದ ಗಾರ್ಡನ್ ಎಲ್ಲ ಇತ್ತು. ಇಲ್ಲೊಂದು ದನ ಇದಿತ್ತಲ್ಲ, ಈಗೂ ಇದ್ದು ನೋಡಿ. ಎತ್ತ ಯಾವುದು? ವರದಾ ಗೋಸದನ. ಇಲ್ಲಿದ್ದು ಮಸ್ತಿದ್ದು. ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದು ಅಪ್ಪ. ಇಲ್ಲಿ ನೋಡೋದು ಕರೀತಿದ್ದು. ನಾನು ಇಲ್ಲಿದ್ದೆ ಬನ್ನಿ ಹೇಳಿ. ನಾನು ಇದ್ದೆ ಬನ್ನಿ. ಎಷ್ಟು ದೊಡ್ಡಿದ್ದು ನೋಡು. ನಂಬರ್ ಹಾಕಿರ್ತ ಅದಕ್ಕೆ. ಅದ್ರ ಬೆನ್ ಮೇಲೆ ನೋಡಿ ಎಷ್ಟು ದಪ್ಪಿದ್ದೋಳೆ. ಬಿಟ್ಟೆ ಇಟ್ಬಿಡ್ಬೇಕು. ಎಂತ ಮಾಡ್ತೋಳಿ ಅದು? ನಿನಗೆ ಗುಮಿತ್ತೋಳಿ. ಇಲ್ಲೊಂದು ದನ ಇತ್ತು. ಇಲ್ಲಿದ್ದು ಪುಟ್ಟ ಕರು ಇದ್ದು ಎಷ್ಟು ಚಂದ ಇದು ನೋಡು. ಈ ಕರ ನೋಡಿ ಎಷ್ಟು ಚಂದ ಇದ್ದೋಳಿ. ನೋಡಿ ಇಲ್ಲಿ ಪುಟಾಣಿ ಕರುಗಳಿದೆ. ಒಳ್ಳೆ ಮುದ್ದಾಗಿದೆ. ಎಷ್ಟು ಚಂದ ಇದೆ ನೋಡು. ಮುಟ್ಟ ಕಾಣುವಂಗಿದ್ದು. ಹಾಯ್ ಬ್ರೋ, ಹಾಯ್ ಬಡಿ, ಹಾಯ್ ಚಿನ್ನು. ಅಲ್ಲ ಇಲ್ಲಿ ದನಗಳಿಗೆ ಮತ್ತೆ ಅಲ್ಲಿ
ಶಾರ್ಟ್ ಇದು ನಿಜ ನಿಜ ಪುಟ್ಟ ಕರೋನಲ್ಲೆಲ್ಲರೂ ಓಡೋದ್ರೆ ಹೇಳಿ ಯಾವುದಕ್ಕೆ ಅಂತ ತಿಂಬಲ್ ಕೊಡಲ್ಲ ಅದು ಡೈಲಿ ಬೋರ್ಡ್ ಹಾಕಿಟ್ಟಿರ್ತಾರೆ ಇಲ್ಲಿದೆ ಅಲ್ಲ ಇದು ತಿಂತಿಲ್ಲ ಅಲ್ಲೇ ಒಂದಿಷ್ಟು ಹುಲ್ಲಿದ್ದು ಕಾಲಡಿಗೆ. ಹಲೋ ಪುಟಾಣಿ, ಮುಟ್ಲಕ್ಕಂಗೆ ಖುಷಿ ಆಗ್ತು ಮುಟ್ರೆ. ತಲೆಲ್ಲ ಸವರಿದ್ರೆ ಕುತ್ತಿಗೆ ಹತ್ರ ಸವರಿದ್ರೆ ರಾಶಿ ಖುಷಿ ಆಗ್ತದೆ ಅವಕ್ಕೆ. ಮತ್ತು ಮಾಡೋಳು ಮಾಡಿಸ್ಕತ್ತ. ನಾನೊಂದ್ಸಲ ಮುಟ್ಟಾಗ ಅದು ನೋಡಿ ಹೆಂಗೆ ಮುಖ ಮಾಡ್ಕ ಕೂತ್ಕೊಳ್ಳೋದು ನೋಡಿ. ಇಲ್ಲಿ ಮತ್ತು ಮುಟ್ಲಿಡೋದು ಹಂಗೆ ಮಾಡ್ಕ ಕೂತ್ಕೊಳ್ಳೋದು ನೋಡಿ. ಖುಷಿ ತಗೋಪ್ಪನ ಒಂದ ಎಂತ ಬೆಕ್ಕನ್ ಮರಿ ಸಾಕದಂಗೆ ಮಾಡಿದ್ಯಾ? ಇದ್ರೆ ಒಂದು ಹೊತ್ತದಕ್ಕೆ ಕಣ್ಣೇ ಮುಚ್ಚಿಬಿಡ್ತು ಅಲ್ಲೇ.